ನಾವು ದೇವರ ವಾಕ್ಯದಾಗ ಎಷ್ಟು ಜನ ದೇವರ ವಾಕ್ಯ ಕೇಳಲಿಕ್ಕೆ ಸಿದ್ಧರಾಗಿದ್ದೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮುಂಚಾನೆ ಬಂದಂಥ ನಿಮ್ಮೆಲ್ಲರನ್ನೂ ಕ್ರಿಸ್ತನ ಜೀವಿಸುವ ಈ ಸಭೆಯ ಮೂಲಕವಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಒಂದು ವಾಕ್ಯವನ್ನು ಸತ್ಯವೇದದ ಮೂಲಕ ಓದಿಕೊಳ್ಳೋಣ. ಯೆಹೋಶುವನ ಪ್ರವಾದನೆ ಗ್ರಂಥ, ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯ. ಈ ವಾಕ್ಯದ ಮೇಲೆ ಇವತ್ತು ಸಂದೇಶ ಇರುತ್ತದೆ. ಯೆಹೋಶುವನು ಚಾಪ್ಟರ್ 1:5 ತೆಗೆದವರು ಕನ್ನಡದಲ್ಲಿ ಓದ್ಬೋದು, ಬೇರೆ ಭಾಷೆ ಅಂದರೆ ಇದ್ದರೆ ಓದ್ಬೋದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ ಈ ರೀತಿಯಾಗಿ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು. ಹಲ್ಲೆಲೂಯಾ. ಇದೊಂದು ವಾಗ್ದಾನ ವಾಕ್ಯವಾಗಿ ಇವತ್ತು ನಾನು ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಮಾತನಾಡಲಿಕ್ಕಿದ್ದೀನಿ. ಹಲ್ಲೆಲೂಯಾ. ಮೊದಲನೇ ಕಾರ್ಯವೇನೆಂದರೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಜೀವಮಾನದಲ್ಲೆಲ್ಲ ಯಾರು ನಮ್ಮ ಮುಂದೆ ನಿಲ್ಲುವುದಿಲ್ಲ. ಯಾರು ನಮ್ಮ ಮುಂದೆ ನೀನು ಕೊಟ್ಟಿಲ್ಲ, ಸಾಲ ಕೊಟ್ಟಿಲ್ಲ ಅಂತೇಳಿ ಕೈ ತೋರಿಸಿ ನಿಲ್ಲಲ್ಲ. ನಮ್ಮ ಜೀವಿತದಲ್ಲಿ ಎರಡನೇ ಸಂಗತಿ, ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು. ಹಲ್ಲೆಲೂಯಾ. ಮೋಶೆಯ ಸಂಗಡ ಇದ್ದ ಹಾಗೆ. ಸತ್ಯವೇದದಲ್ಲಿ ಅನೇಕ ಭಕ್ತರ ಜೀವಿತದಲ್ಲಿ ಯೇಸು ಕ್ರಿಸ್ತನ ಇದ್ದ ಹಾಗೆ ಆತನು ಇವತ್ತು ಜೀವಿಸುವ ದೇವರು ನಮ್ಮೊಂದಿಗೆ ಇರುತ್ತಾನೆ. ಹಲ್ಲೆಲೂಯಾ. ನಾವು ಅನೇಕ ಸಾರಿ ಹೇಳ್ತೀವಿ, ದೇವರ ವಾಕ್ಯ ಹೇಳುತ್ತದೆ, ನಿನ್ನೆ ಇವತ್ತು ನಾಳೆಯೂ ಆತನು ನಿರಂತರವೂ ಏಕ ರೀತಿಯಲ್ಲಿ ಒಬ್ಬನೇ ದೇವರು. ಹಲ್ಲೆಲೂಯಾ. ಆತನು ನಮ್ಮೊಂದಿಗೆ ಯಾವುದೇ ಪಕ್ಷಪಾತ ಮಾಡುವ ದೇವರಲ್ಲ, ಪಕ್ಷಪಾತಿ ಅಲ್ಲ. ಒಳ್ಳೆ ವಸ್ತ್ರ ಧರಿಸಿದವರಿಗೆ, ಒಳ್ಳೆ ಆಡಂಬರವಾಗಿ ಬಂದವರಿಗೆ, ಅಥವಾ ಬಡವರಿಗೆ, ಏನು ಇಲ್ಲದವರಿಗೆ, ಎಲ್ಲರಿಗೂ ಏಕ ರೀತಿ ಸಮಾನವಾಗಿ ನೋಡುವ ದೇವರು. ಹಲ್ಲೆಲೂಯಾ. ಅದಕ್ಕಾಗಿ ಹೇಳ್ತಾನೆ, ಭಕ್ತನಾದ ಮೋಸೆಯ ಸಂಗಡ ಇದ್ದ ಹಾಗೆ ನಾನು ನಿಮ್ಮ ಸಂಗಡ ಇರುವೆನು. ಹಲ್ಲೆಲೂಯಾ. ಹಾಗಾದರೆ ಇರುವುದಾದರೆ ದೇವರು ನಮ್ಮೊಂದಿಗೆ ಇರುತ್ತಾರಂತೇಳಿ ಒಂದು ನಂಬಿಕೆ ನಮಗೆ ಬಂದರೆ, 3ನೇ ಪಾಯಿಂಟ್ ಹೇಳ್ತೀನಿ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಇರುವಾಗ ಕೈ ಬಿಡ್ತಾರಾ? ನಮ್ಮ ಹೆಂಡತಿ ನಮ್ಮ ಜೊತೆಗೇ ಇರ್ತಾರೆ. ಆವಾಗ ಆ ಗಂಡನ ಏನಾದರೂ ಒಂದು ಬೀಳಲಿಕ್ಕೆ ಅಥವಾ ಏನಾದರೂ ಸೋಲ್ವಿಕೆಗೆ ಹೋದಾಗ ಅವರ ಹೆಂಡತಿ ಹಂಗೆ ಬಿಟ್ಬಿಟ್ಟು ನೆಗಾಡ್ತಾರಾ? ಏನು ಮಾಡ್ತಾರೆ? ರೀ ಪರವಾಗಿಲ್ಲ ರೀ, ನಾನು ಸಪೋರ್ಟ್ ಮಾಡ್ತೀನಿ. ಹಲ್ಲೆಲೂಯಾ. ನಾನು ನಿಮ್ಮೊಂದಿಗೆ ಸೇರಿ ದುಡಿಯುತ್ತೀನಿ, ನಾನು ನಿಮಗೆ ಸಹಾಯ ಮಾಡುತ್ತೀನಿ. ಹಲ್ಲೆಲೂಯಾ. ಈ ರೀತಿ ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ. ಹಲ್ಲೆಲೂಯಾ. ಹಾಗಾದರೆ ಸತ್ಯವೇದದಲ್ಲಿ ಇದಕ್ಕೆ ಉದಾಹರಣೆ ಇದೆಯಾ? ಸತ್ಯವೇದ ಅನುಗುಣವಾಗಿ ಜೀವಮಾನ ಕಾಲವೆಲ್ಲ. ಹಲ್ಲೆಲೂಯಾ. ನೋಡ್ರಿ, ಯೆಹೋಶುವನು ಕಾನಾನನ್ನು ಪ್ರವೇಶಿಸಿದ ಯೆಹೋಶುವನು ಅಲ್ಲಿದ್ದ 7 ಜನಾಂಗಗಳು 30 ಅರಸುಗಳನ್ನು ಸೋಲಿಸಿ ಜಯಶಾಲಿಯಾದನು. ಹಲ್ಲೆಲೂಯಾ. ಆತನು ಹೇಗೆ ಜಯಶಾಲಿಯಾದನು? 7 ಜನಾಂಗದವರು. ಇವತ್ತು ನಮ್ಮ ಮುಂದೆ ಅನೇಕ ಜನರು ನಮ್ಮ ಮುಂದೆ ನಮ್ಮನ್ನು ಸೋಲಿಸಲಿಕ್ಕಾಗಿ ಎದುರುಗೊಳ್ಬಹುದು. ಹಲ್ಲೆಲೂಯಾ. ಈ ವರ್ಷದಲ್ಲಿ ಎದುರುಗೊಳ್ಳಲಿಕ್ಕೆ ಇರಬಹುದು, ಆದರೆ ಜಯಶಾಲಿ ಯಾರದು? ನಮ್ಮದು. ಹಲ್ಲೆಲೂಯಾ. ಜಯ ಯಾರದು? ನಮ್ಮದು. ಹಲ್ಲೆಲೂಯಾ. ಯಾವಾಗ ಜಯ ನಮ್ಮದೆಂಬುದಾಗಿ ಅರಿಕೆ ಮಾಡಿಕೊಳ್ಳುತ್ತೀವೋ, ದೇವರು ಯೆಹೋಶುವನನ್ನು ಕಾನಾನ್ ದೇಶದಲ್ಲಿ ನಡೆಸಿದ ದೇವರನ್ನು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮಗೆ ಎರಡನೇದಾಗಿ, ನಮಗೆ ಎಲ್ಲ ವಿಷಯಗಳಲ್ಲಿ ಜಯ ಕೊಡುವ ಕರ್ತನನ್ನು ನಾವು ಸ್ತುತಿಸಬೇಕು. ಹಲ್ಲೆಲೂಯಾ. ಎಲ್ಲ ಕಾರ್ಯದಲ್ಲಿ ಜಯ ಕೊಡುವಂಥ. ಸ್ತುತಿಸುವುದಂದರೆ ಏನು? ದೇವರೇ, ನನಗೊಂದು ಬುಕ್ ಕೊಟ್ಟದಕ್ಕಾಗಿ ಸ್ತೋತ್ರ, ನನಗೆ ಒಂದು ಪೆನ್ ಕೊಟ್ಟದಕ್ಕಾಗಿ ಸ್ತೋತ್ರ, ನನಗೆ ಒಂದು ಒಳ್ಳೆ ಹೆಂಡತಿ ಕೊಟ್ಟದಕ್ಕಾಗಿ ಸ್ತೋತ್ರ, ನನಗೆ ಒಳ್ಳೆ ಕುಟುಂಬ ಕೊಟ್ಟದಕ್ಕಾಗಿ ಸ್ತೋತ್ರ, ಮಕ್ಕಳು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ರೀತಿ ದೇವರಿಗೆ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ. ದೇವರೇ, ನನಗೆ ಕೊಟ್ಟಂಥ ಹಿಟ್ಟಿಗಾಗಿ ಸ್ತೋತ್ರ, ಎಣ್ಣೆಗಾಗಿ ಸ್ತೋತ್ರ, ನನಗೆ ಕೊಟ್ಟಿರುವಂಥ ಆಹಾರಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಈ ರೀತಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಇರುವಾಗ ಏನಾಗ್ತದಂದರೆ, ಕೀರ್ತನೆ 23:6, ಕೀರ್ತನೆ 23:6,
ನಿಶ್ಚಯವಾಗಿ ನಿನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುವುದು. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಹಲ್ಲೆಲೂಯಾ. ನಾವೇನು ಮಾಡಬೇಕು? ದೇವರಿಗೆ ಸ್ತೋತ್ರ ಮಾಡುತ್ತಾ ಇರುವಾಗ ಏನಾಗ್ತದೆ? ನಮ್ಮನ್ನು ಶುಭವು ಕೃಪೆಯು ಹಿಂಬಾಲಿಸುತ್ತದೆ. ಹಲ್ಲೆಲೂಯಾ. ನಮಗೆ ಬಂದ ಸಂಬಳ ನಮ್ಮನ್ನು ಹಿಂಬಾಲಿಸ್ತದಾ? ಸಂಬಳ ತೀರುವ ತನಕ ಹಿಂಬಾಲಿಸ್ಬೋದು. 25,000 ರೂಪಾಯಿ ಸಿಕ್ಕಿದ್ರೆ 25,000 ಮುಗಿಯುವ ತನಕ ಭಾಳ ನಮ್ಮ ಹಣ ನಮ್ಮನ್ನು ಹಿಂಬಾಲಿಸ್ತಾ ಇದೆ, ಪರವಾಗಿಲ್ಲ, ಹಣ ಇರೋದ್ರಿಂದ ಪರವಾಗಿಲ್ಲ. ಆದರೆ ಶುಭವು ಕೃಪೆಯು ಇದ್ದರೆ ಅದು ದೀರ್ಘಕಾಲ. ಹಲ್ಲೆಲೂಯಾ. ಅದು ಪ್ರಯಾಣ ದೀರ್ಘಕಾಲ. ನಿನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 2ನೇ ವಾಕ್ಯ. ಡ್ಯೂಟರೋನಮಿ ಚಾಪ್ಟರ್ 6:2. ನೀವು ನಿಮ್ಮ ಪುತ್ರ ಪೌತ್ರಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದಲೂ ಇವುಗಳನ್ನು ಆಜ್ಞಾಪಿಸುತ್ತಾನೆ. ಹಲ್ಲೆಲೂಯಾ. ನಾವು ದೇವರ ಸಮ್ಮುಖದಲ್ಲಿ ತೋರಿಸುವಂಥ ಭಯಭಕ್ತಿ ಏನು ಗೊತ್ತಾ? ನಮ್ಮ ಆಯುಷ್ಯನ್ನು ಕೂಡಿಸಿಕೊಡುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ 70 ಬಲ ಹೆಚ್ಚಿದರೆ 80 ಎಂಬುದಾಗಿ. ಆದರೆ ನಾವು ತೋರಿಸುವಂಥ ಭಯಭಕ್ತಿ ಏನು ಮಾಡ್ತದೆ ಅಂದರೆ ನಮ್ಮನ್ನು ದೀರ್ಘಕಾಲಕ್ಕೆ ನಡೆಸುತ್ತದೆ. ದೀರ್ಘಕಾಲ ನಡೆಸುವಾಗ ಏನಾಗ್ತದೆ? ಮುಪ್ಪಿನ ಪ್ರಾಯದಲ್ಲೂ ಆಗ ನೀವು ನೆನೆಸ್ಬೋದು, ಅಯ್ಯೋ ಮುಪ್ಪಿನ ಪ್ರಾಯ ಬಂದಮೇಲೆ ನನ್ನನ್ನು ಯಾರು ಸಾಕ್ತಾರೆ, ಯಾರು ನಡೆಸ್ತಾರೆ? ದೇವರ ವಾಕ್ಯ ಹೇಳುತ್ತದೆ ಮುಪ್ಪಿನ ಪ್ರಾಯದಲ್ಲೂ ನರೆ ಬಂದಾಗಲೂ ನಾನು ಒತ್ತು ಸಾಗುವೆನು. ಹಲ್ಲೆಲೂಯಾ. ಮುಪ್ಪಿನ ಪ್ರಾಯದಲ್ಲೂ ದೇವರಿಗೆ ಗೊತ್ತಿದೆ ನೀವು ಈ ಪ್ರಶ್ನೆ ಕೇಳ್ತೀರಂತ. ದೇವರು ಭಾಳ ನಮಗಿಂತ ಭಾಳ ಎಷ್ಟೋ ಮಟ್ಟು ಬ್ರಿಲಿಯಂಟ್ ದೇವರು. ಹಲ್ಲೆಲೂಯಾ. ನಾವಾದರೂ ಏನು ಮಾಡ್ತೀವಿ? ಸ್ವಲ್ಪ ಜ್ಞಾನ ಇದ್ದರೆ ತುಂಬಿದ ಕೊಡ ತುಳುಕಲ್ಲ ರೀತಿಯಲ್ಲಿ ಸ್ವಲ್ಪ ಇದ್ದರೆ ತುಳುಕ್ತಾ ಇರ್ತೀವಿ. ಹಲ್ಲೆಲೂಯಾ. ಆದರೆ ದೇವರು ತುಳುಕುವ ದೇವರಲ್ಲ, ದೇವರು ತುಂಬಿಸುವ ದೇವರು. ಹಲ್ಲೆಲೂಯಾ. ಅದಕ್ಕಾಗಿ ಹೇಳುತ್ತಾನೆ, ನಿನ್ನ ಜೀವಮಾನವೆಲ್ಲ ಕರ್ತನನ್ನು ಸ್ತುತಿಸು, ನಿನ್ನ ಜೀವಮಾನವೆಲ್ಲ ದೇವರಿಗೆ ಭಯಭಕ್ತಿಯನ್ನು ತೋರಿಸು. ಹಲ್ಲೆಲೂಯಾ. 2ನೇದು, ಕರ್ತನು ಕೊಟ್ಟ ವಾಗ್ದಾನಕ್ಕೆ ಕಾರಣವೇನು? ಈ ವಾಗ್ದಾನ ಕೊಟ್ಟಾಯಿತು, ನಿನ್ನ ಜೀವಮಾನವೆಲ್ಲ ಏನು ಮಾಡ್ತಾನಂದರೆ ಯಾರು ನಿನ್ನ ಮುಂದೆ ನಿಲ್ಲಲ್ಲ, ಮೋಶೆ ಸಂಗಡ ಇದ್ದ ಹಾಗೆ ನಾನು ಇರುತ್ತೀನಿ, ನಾನು ಸಂಗಡ ಬರುತ್ತೀನಿ ಎಲ್ಲ ಹೇಳಿದರು. ಅದಕ್ಕೆ ಕಾರಣವೇನೆಂದರೆ ಕಾನಾನಿನಲ್ಲಿ 7 ಬಲವಾದ ಜನಾಂಗ, ಯಾರು ಸೋಲಿಸ್ಲಿಕ್ಕಾಗಲ್ಲ. 39 ಅರಸುಗಳು ಇದ್ದರು. ಈ ಕಾನಾನಿನಲ್ಲಿ ದೊಡ್ಡ ಪಟ್ಟಣದ ಒಂದು ಕೋಟೆ ಇತ್ತು. ಆ ಕೋಟೆ ಏನಂದರೆ ಆ ಕೋಟೆ ಯಾರು ಬೀಳಿಸ್ಲಿಕ್ಕಾಗಲ್ಲ. ಆದರೆ ಕಾನಾನಿನೊಳಗೆ ಇಸ್ರಾಯೇಲರು ಪ್ರವೇಶಿಸಬೇಕಾಗಿತ್ತು. ಕಾನಾನಿನೊಳಗೆ ಯಾರು ಪ್ರವೇಶಿಸಬೇಕಾಗಿತ್ತು? ಇಸ್ರಾಯೇಲ್ ಜನರು ಪ್ರವೇಶ ಮಾಡಬೇಕಾಗಿತ್ತು. ಈ ವರ್ಷದೊಳಗೆ ನಾವು ಪ್ರವೇಶ ಮಾಡಿದ್ದೀವಿ. ಆದರೆ ಈ ವರ್ಷದಲ್ಲಿ ಬರುವಂಥ ಹಾದು ಹೋಗುವಂಥ ನಮ್ಮ ಜೀವಿತದಲ್ಲಿ ಆಗುವಂಥ ಎಲ್ಲ ಘಟನೆಗಳಿಗೆ ನಾವೇನು ಮಾಡಬೇಕು? ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ. ಇದೇ ರೀತಿಯಲ್ಲಿ ಈ ಕಾನಾನಿಗೆ ಪ್ರವೇಶ ಮಾಡಿದಂಥ ಇಸ್ರಾಯೇಲರು ಏನು ಮಾಡಿದ್ರಂದರೆ ಆ ಪ್ರವೇಶ ಮಾಡಿ ಯೆರಿಕೋ ಕೋಟೆ, ದೊಡ್ಡ ಕೋಟೆ, ಆ ದೊಡ್ಡ ಕೋಟೆಯನ್ನು ಒಳಗೋಗ್ಬೇಕಾದ್ರೆ ಸಾಧಾರಣವಾಗಿ ಹೋಗ್ಲಿಕ್ಕಾಗಲ್ಲ. ಅಲ್ಲಿ ಏನಾಗ್ತಿದೆ? 7 ಜನಾಂಗದವರು, 7 ಬಲವಾದ ಜನಾಂಗಗಳು, 31 ಅರಸುಗಳು, ಅವರ ಒಳಗೆ ನಾವು ನುಗ್ಲಿಕ್ಕಾಗಲ್ಲ. ಹೆಂಗೆ ನುಗ್ಗೋದು? ಇಸ್ರಾಯೇಲರು ಹೆಂಗೆ ನುಗ್ತಿದ್ರು? ಅವರೇನು ಮಾಡಿದ್ರಂದರೆ ಆ ಕೋಟೆಯ ಸುತ್ತಲೂ ಸ್ತೋತ್ರ ಮಾಡುತ್ತಾ ಇದ್ರು. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದ ಸುತ್ತಲೂ ಯಾರಿರಬೇಕು? ಯೇಸು ಇರಬೇಕಾದರೆ ಆ ಸ್ತೋತ್ರವನ್ನು ಮಾಡಬೇಕು. ಹಲ್ಲೆಲೂಯಾ. ದೇವರ ಹತ್ರ ಈ ವರ್ಷದಲ್ಲಿ ನಿರ್ಧಾರ ಮಾಡಿಕೊಳ್ಳ್ರಿ, ದೇವರೇ ನನಗೆ ಅದಿಲ್ಲ, ನನಗೆ ಇದಿಲ್ಲ, ನನಗೆ ಆ ಕಷ್ಟ. ಅಡಿಗೆಯಲ್ಲಿ ಸಾಮಾನ್ಯಕ್ಕೆ ಹೇಳ್ತೀನಿ, ಸಾಮಾನ್ಯಕ್ಕೆ ಉಪ್ಪು ಖಾರ ಎಣ್ಣೆ ಸ್ವಲ್ಪ ಎಣ್ಣೆ ಇದ್ದರೆ ಏನಾಗ್ತದೆ? ಸಾರು ಆಗ್ತದೆ ಇಲ್ವಾ? ಆಗ್ತದೆ. ಸ್ವಲ್ಪ ಹುಳಿ ಹಿಂಡಿ ಏನಾದರೂ ಒಂದು ಮಾಡ್ತೀರಿ, ಏನು ಇಲ್ಲದಿದ್ದರೂ ಪರವಾಗಿಲ್ಲ. ಒಂದು ಸಾಮಾನು ಕಡಿಮೆ ಇದ್ದರೂ ಕೆಲವರು ಅಡುಗೆ ಮಾಡಲಿಕ್ಕೆ ಇಷ್ಟಪಡಲ್ಲ. ಒಂದು ಸಾಮಾನು ಕಡಿಮೆ ಇದ್ದರೂ ಅಡುಗೆ ಬರಲ್ಲ, ಪರವಾಗಿಲ್ಲ.
ಆದರೆ ಇರುವುದರಲ್ಲಿ ನಾನು ತೃಪ್ತಿಯಾಗಿ ಉತ್ತಮವಾದ ಆಹಾರವನ್ನು ಮಾಡ್ತೀನೆಂಬ ಒಂದು ನಿರ್ಧಾರ ನಮಗೆ ಬರಬೇಕು. ಹಲ್ಲೆಲೂಯ. ನಾನು ಈ ವಾಕ್ಯ ಓದುವಾಗ ನನ್ನ ಹೃದಯದಲ್ಲಿ ಬಂದಂಥ ಕಾರ್ಯ, ನಾನು ದೇವರ ಹತ್ರ ಕೇಳಿಕೊಂಡ ಕಾರ್ಯ, ದೇವರೇ ಈ ವಾಕ್ಯ ಧ್ಯಾನ ಮಾಡೋ ಮುಂಚಿತವಾಗಿ ಎಲ್ಲ ಹೊಸ ವರ್ಷಕ್ಕೆ ನನ್ನ ಮಕ್ಕಳಿಗೆ ನಾನು ಬಟ್ಟೆ ತೆಗಿತಿದ್ದೆ. ನಮ್ಮ ಮನೆಯವರು ಬಟ್ಟೆ ತೆಗಿತಾ ಇದ್ರು. ಎಲ್ಲರಿಗೂ ಮನೆಯವರಿಗೆ ಎಲ್ಲರಿಗೂ ಬಟ್ಟೆ ತೆಗೆಯೋದು ಸಾಮಾನ್ಯವಾಗಿ ಮಾಡ್ತಿದ್ರು. ಆದರೆ ಈ ಹೊಸ ವರ್ಷದ ಸಮಯದಲ್ಲಿ ನಾವು ಅನೇಕ ಮಕ್ಕಳು ಸಿಕ್ಕಾದರು, ಮಕ್ಕಳು ಅನಾರೋಗ್ಯಕ್ಕೊಳಗಾದರು. ಆದ್ದರಿಂದ ಆಲಯದ ಕಾರ್ಯಗಳು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ತಲೆಯಿಂದ ಆ ಕಾರ್ಯವೇ ಬಿಟ್ಟು ಹೋಯಿತು. ಹಲ್ಲೆಲೂಯ. ಬಿಟ್ಟೋದ್ಮೇಲೆ ಕ್ರಿಸ್ಮಸ್ಸಿಗೆ ಒಳ್ಳೆ ಬಟ್ಟೆ ತಗೊಂಡ್ರು, ಎಲ್ಲರಿಗೂ ಕೊಡಿಸಿದ್ರು. ಆ ಬಟ್ಟೆ ಅದನ್ನು ಒಗೆದು ಎಲ್ಲ ಚೆನ್ನಾಗಿ ಮಡಚಿ ಇಟ್ಟೆ. ನಾನು ಆ ರಾತ್ರಿಯಲ್ಲಿ ನನ್ನ ಮಗನ ಬಳಿಯಲ್ಲಿ ಕೇಳಿದೆ, ಮಗ ನೀನು ಯಾವ ಡ್ರೆಸ್ ಹಾಕ್ಕೊಳ್ತಿ? ನಾನು ಅನಿಸಿದೆ, ಅಮ್ಮ ನೀನು ಹೊಸ ಡ್ರೆಸ್ ತಂದಿರಬೇಕಲ್ಲ, ಅದನ್ನು ಕೊಡು ಅಂತ ಕೇಳ್ತಾನೆ ಅಂತ ತಿಳ್ಕೊಂಡೆ. ಅವನೇನು ಹೇಳಿದ್ರು ಗೊತ್ತಾ, ಕ್ರಿಸ್ಮಸ್ಸಿಗೆ ಆ ಬಟ್ಟೆ ಇತ್ತಲ್ಲ ಮಮ್ಮಿ, ಅದೇ ಕೊಡು, ಅದನ್ನು ಹಾಕ್ಕೊಳ್ತೀನಿ ಅಂತ ಹೇಳಿದೆ. ನಾನು ಹೇಳಿದೆ, ಅಯ್ಯೋ ಸಾರಿ ಮಗನೇ, ಹೊಸ ಬಟ್ಟೆ ಇಲ್ಲ. ಅಯ್ಯೋ ಮಮ್ಮಿ, ಹಾಕ್ಕೊಳ್ಳೋ ಬಟ್ಟೆಯಲ್ಲೇ ಅಲ್ಲ, ಯೇಸು ಒಳಗಿದ್ದಾನೆ. ಹಲ್ಲೆಲೂಯ. ಯೇಸು ಒಳಗಿದ್ದಾನೆ, ನಿನಗೆ ಯಾಕೆ ಚಿಂತೆ ಮಾಡಬೇಡಮ್ಮ ಅಂತ ಹೇಳ್ತಾನೆ. ಆ ರೀತಿ ಹಾಗೆ ಹೇಳಿದಾಗ ನನಗಂತೂ ಭಾಳ ಸಂತೋಷ. ನಾನು ಓಡಿ ಬಂದು ಹೇಳಿದೆ, ನೋಡ್ರಿ ಬಟ್ಟೆ ಅವಳಿಗೆ ಪ್ರಾಮುಖ್ಯ ಅಲ್ಲ, ಅವನಿಗೆ ಯೇಸು ಪ್ರಾಮುಖ್ಯ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಆಹಾರಕ್ಕೆ ಒಂದು ಸಾಮಾನು ಕಡಿಮೆ ಇದ್ದರೆ ನಾವು ಆಹಾರ ಮಾಡಲಿಕ್ಕೆ ಹಿಂಜರಿಯುವ ನಾವು, ಅದು ಇಂಪಾರ್ಟೆಂಟ್ ಅಲ್ಲ. ಇರೋದ್ರಲ್ಲಿ ಮಾಡಿ ತೃಪ್ತಿಯಾಗಿ ನನ್ನ ಮನೆಯವರಿಗೆ, ನನ್ನ ಕುಟುಂಬದವರಿಗೆ, ನನ್ನ ಮಕ್ಕಳಿಗೆ ನಾನು ಕೊಡ್ತೀನೆಂಬ ಆ ಧೈರ್ಯ ನಮಗೆ ಬೇಕು. ಹಲ್ಲೆಲೂಯ. ಅನೇಕ ಸಾರಿ ನಾವು ಸೋತೋಗ್ತೀವಿ, ನಮಗೆ ಆಗಲ್ಲ, ನಮ್ಮ ಮನಸ್ಸು ಕೇಳಲ್ಲ, ಜಗಳಕ್ಕೆ ಇಳಿತದೆ, ಪರವಾಗಿಲ್ಲ. ಆಗೇನು ಮಾಡು, ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋ. ಹಲ್ಲೆಲೂಯ. ಹೇಗೆ ಯೆರಿಕೋ ಕೋಟೆಯನ್ನು ಆತನು ಸುತ್ತಿದಾಗ ಅದರ ತಾಮ್ರದ ಕದಗಳು, ಕಬ್ಬಿಣದ ಬಾಗಿಲುಗಳು ಅದು ಸಂಧಿಸಿತು. ಹಲ್ಲೆಲೂಯ. ಅದು ಮುರಿಯಲ್ಪಟ್ಟಿತ್ತು. ಹೇಗಂದರೆ ಇಸ್ರಾಯೇಲರ ಸ್ತುತಿಯ ಆಯುಧ. ಹಲ್ಲೆಲೂಯ. ಅವರ ಹತ್ರ ಯಾವ ದೊಡ್ಡ ಕೊಡಲಿ ಇಲ್ಲ, ಯಾವ ಕೋಟೆ ಮುರಿಲಿಕ್ಕೆ, ಚಂಗಲೆ ಮುಗಿಲಿಕ್ಕೆ, ಒಳಗೆ ಹೋಗ್ಲಿಕ್ಕೆ ಯಾವುದೇ ಆಯುಧ ಇಲ್ಲ. ಯಾವ ಆಯುಧ ಇತ್ತು? ಕರ್ತನನ್ನು ಸ್ತುತಿಸುವ ಆಯುಧ ಇತ್ತು. ಹಲ್ಲೆಲೂಯ. ಇವತ್ತು ನಾವು ಇಲ್ಲದ ಸಂಗತಿಗಾಗಿ ಕೊರಗುವುದಕ್ಕಿಂತ ಇದ್ದ ಸಂಗತಿಗಾಗಿ ಕರ್ತನನ್ನು ಸ್ತುತಿಸುವುದು ಮೇಲು. ಹಲ್ಲೆಲೂಯ. ಹಲ್ಲೆಲೂಯ. ಇಲ್ಲದ ಸಂಗತಿಯನ್ನು ಬಿಟ್ಟು ಬಿಡ್ರಿ. ನಮ್ಮ ಇಲ್ಲದ ಸಂಗತಿಯನ್ನು ಬಿಟ್ಟುಬಿಡ್ರಿ. ನನ್ನ ಜೀವಿತದಲ್ಲಿ ಇದುವರೆಗೂ ಇಲ್ಲದ ಸಂಗತಿಗಾಗಿ ನಾನು ಯಾವತ್ತೂ ಕೊರಗಿಲ್ಲ. ಇದ್ದದರಲ್ಲೇ ಸ್ತೋತ್ರ ಮಾಡಲಿಕ್ಕೆ ಕಲಿತೀನಿ. ಹಲ್ಲೆಲೂಯ. ಇದ್ದದರಲ್ಲಿ ಸ್ತೋತ್ರ ಮಾಡುವಾಗ ಕರ್ತನು ಇಲ್ಲದದನ್ನು ಸರಿಯಾದ ಸಮಯಕ್ಕೆ ನಮ್ಮ ಕೈಗೆ ತಲುಪಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಜೀವಿತ ಏನೇ ತಡೆ ಬಂದರೂ ನಾನು ಕರ್ತನಲ್ಲಿ ಸ್ತೋತ್ರ ಮಾಡಿ ಆರಾಧನೆ ಮಾಡುತ್ತೀನೆಂಬ ನಿರ್ಧಾರ ನಮಗೆ ಬೇಕು. ಹಲ್ಲೆಲೂಯ. ಆರಾಧನೆ ಸುಮ್ಮನೆ ಅಲ್ಲ. ಆರಾಧನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ ಅಂತೇಳಿ, ಇದರಲ್ಲಿ ಪ್ರಾರ್ಥನೆ, ಆರಾಧನೆ, ಸ್ತುತಿಯಲ್ಲಿ ಒಂದು ಬಲ ಇದೆ. ಹಲ್ಲೆಲೂಯ. ಮೂರನೇದಾಗಿ, ಜೀವದಿಂದಿರುವ ದಾನಗಳು, ಕಾಲಗಳು ಯೆಹೂಷನ ವರ್ಷವನ್ನು ಎಷ್ಟು ಕೂಡಿಸಿತು ಗೊತ್ತಾ? ಅವನ ಯೆಹೂಷುವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾಗ ಅವನ ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ಹಿಂಬಾಲಿಸ್ತದಂತೆ ಹೇಳಿದು ಸುಮ್ಮನಲ್ಲ. ಅವನೆಷ್ಟು ವರ್ಷ ಬದುಕಿದ ಗೊತ್ತಾ? ಯಾರಾದರೂ ಹೇಳ್ತೀರಾ? ಎಷ್ಟು ವರ್ಷ ಬದುಕಿದ? 110 ವರ್ಷ ಬದುಕಿ ಸತ್ತನು. ಹಲ್ಲೆಲೂಯ. 110 ವರ್ಷ ಬದುಕಲಿಕ್ಕೆ ಇಷ್ಟಪಡ್ತೀರಾ? ಕೊಟ್ಟಿರುವುದು ಒಂದೇ ಜೀವಿತ. ಆ ಜೀವಿತವನ್ನು ಬಹಳ ಗಂಭೀರವಾಗಿ ಕರ್ತನಲ್ಲಿ ಕಳೆಯೋಣ. ಹಲ್ಲೆಲೂಯ. ಅವನ ಎದುರು ನಿಲ್ಲಕ್ಕೆ ಯಾರೂ ಇರಲಿಲ್ಲ. ಅದಕ್ಕಾಗಿ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 40ನೇ ವಾಕ್ಯ, ಧರ್ಮೋಪದೇಶ ಕಾಂಡ, ಅದೇ ಡಿಟೋರ್ನಮಿ ಚಾಪ್ಟರ್ 30-40. ಹಲ್ಲೆಲೂಯ. ನಮ್ಮ ಕೈಗಳನ್ನು ಎತ್ತಿ ಏನು ಮಾಡಬೇಕು? ಸ್ತೋತ್ರ ಮಾಡಬೇಕು. ಹಲ್ಲೆಲೂಯ. ಸುಮ್ಮನೆ ಅಲ್ಲ ನಿಮಗೆ ಕೈ ಎತ್ರಿ, ಕಾಲೆತ್ರಿ, ಕೈ ತಟ್ರಿ ಅಂತ ಹೇಳೋದು. ವಾಕ್ಯದ ಆಧಾರದ ಮೇಲೆಗೆ ನಾನು ತೋರಿಸಿಕೊಡ್ತೀನಿ. ನನ್ನ ಕೈಗಿಂದ ತಪ್ಪಿಸ ಶಕ್ತನು ಯಾವನು ಅಲ್ಲ. ನಾನು ಆಕಾಶದ ಕಡೆಗೆ ಕೈ ಎತ್ತಿ ನಾನು ಸದಾಕಾಲವೂ ಜೀವಿಸುವನೆಂದು ಎಷ್ಟು ನಿಶ್ಚಯವೋ ಅಷ್ಟು ಖಂಡಿತವಾಗಿ
ಪ್ರಮಾಣ ಮಾಡುವೆನು. ಹಲ್ಲೆಲೂಯಾ. ನಮ್ಮ ದೇವರು ಪ್ರಮಾಣ ಮಾಡಿ ಹೇಳುತ್ತಾನೆ. ಎಷ್ಟು ಕೈ ಎತ್ತಿ ಸ್ತೋತ್ರ ಮಾಡುತ್ತೀಯೋ ಎಷ್ಟು. ನೋಡ್ರಿ, ಮೋಶೆ ಕೈ ಎತ್ತಿ ಪ್ರಾರ್ಥಿಸಿದಾಗ ಏನಾಯ್ತು? ಜಯ ಸಿಕ್ಕಿತು. ಆರೋನನ್ನು ಕೈ ಎತ್ತಿ ಪ್ರಾರ್ಥನೆ ಮಾಡಿದರು. ತಂದೆಯಾದ ದೇವರ ಬಳಿಯಲ್ಲಿ ಕೈ ಎತ್ತಿ ಕರ್ತನಿಗೆ ಸ್ತೋತ್ರ ಮಾಡಿದನು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನಮ್ಮ ಜೀವಿತದಲ್ಲಿ ದೇವರಿಗೆ ಸ್ತೋತ್ರ ಮಾಡುವುದನ್ನು, ಸ್ತುತಿ ಮಾಡುವುದನ್ನು ಕಲಿತುಕೊಳ್ಳಬೇಕು. ಕೀರ್ತನೆ 31:15 ಕೀರ್ತನೆ 31:15. ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ, ಹಿಂದಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡು. ಹಲ್ಲೆಲೂಯಾ. ನನ್ನ ಆಯುಷ್ಕಾಲವು ಯಾರ ಕೈಯಲ್ಲಿದೆ? ನಮ್ಮ ಆಯುಷ್ ನಮ್ಮ ಕೈಯಲ್ಲಿದೆಯಾ? ನನ್ನ ಆಯುಸ್ಸು ನನ್ನ ಗಂಡನ ಕೈಯಲ್ಲಿದೆಯಾ? ನನ್ನ ಆಯುಸ್ಸು ನನ್ನ ತಂದೆ ತಾಯಿಗಳ ಬಳಿಯಲ್ಲಿದೆಯಾ? ಯಾರ ಬಳಿಯಲ್ಲಿದೆ? ನಮ್ಮ ಆಯುಸ್ಸು ಯಾರ ಕೈಯಲ್ಲಿದೆ? ದೇವರ ವಾಕ್ಯ ಏನು ಹೇಳುತ್ತದೆ? ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ. ಹಲ್ಲೆಲೂಯಾ. ನಮ್ಮ ಒಬ್ಬೊಬ್ಬರ ಆಯುಷ್ಕಾಲವು ದೇವರ ಕೈಯಲ್ಲಿ ಇದೆ. ಹಿಂದಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡು. ಹಲ್ಲೆಲೂಯಾ. ದೇವರ ಹತ್ರ ಕೇಳಬೇಕು. ಹಿಂದಟ್ಟುಕೊಂಡು ಬರುವಂಥ ಸಮಸ್ಯೆ, ಹಿಂದಟ್ಟುಕೊಂಡು ಬರುವಂಥ ಹೋರಾಟ, ಹಿಂದಟ್ಟುಕೊಂಡು ಬರುವಂಥ ಬೀಳಿಸುವಂಥ ಶ್ರಮ ಕಾರ್ಯಗಳು ಇಂದ ನನ್ನನ್ನು ತಪ್ಪಿಸಿ ಕಾಪಾಡು. ಹಲ್ಲೆಲೂಯಾ. ನಮ್ಮ ಜೊತೆಗೆ ಚೆನ್ನಾಗೇ ಇರ್ತಾರೆ, ನಮ್ಮನ್ನು ಪಾಪಕ್ಕೆ ಸಿಕ್ಕಿಸ್ತಾರೆ. ನಮ್ಮ ಜೊತೆಗೆ ಚೆನ್ನಾಗೇ ಇರ್ತಾರೆ. ಎಲ್ಲ ಹಣ ಖಾಲಿ ಆಗುವ ತನಕ ಗೆಳೆಯರು ನೊಣಗಳು ಇದ್ದೇ ಇರ್ತಾರೆ. ಜೇನು ಇದ್ದಲ್ಲಿ ನೊಣ ಬರ್ತದೆ, ಹೌದಲ್ವಾ? ಸಿಹಿ ಇದ್ದಲ್ಲಿ ನೊಣ ಬರ್ತದೆ. ಚೆನ್ನಾಗಿ ಜೇನು ಇರುವಾಗ, ನಮ್ಮ ಕೈಯಲ್ಲಿ ಇರುವಾಗ ನೊಣ ಬಂದಿರ್ತದೆ. ಆ ನೊಣ ಬರುವಾಗ ಆ ನೊಣವನ್ನು ಓಡಿಸ್ಲಿಕ್ಕೆ ಇನ್ನೊಂದು ಐಡಿಯಾ ಮಾಡಬೇಕು. ಹಲ್ಲೆಲೂಯಾ. ನೀರಿಟ್ಟು ನೊಣವನ್ನು ಓಡಿಸ್ತಾರೆ. ಆ ನೀರಿಗೆ ನೊಣ ಬೀಳ್ತದೆ ಅಂತೇಳಿ. ನಮ್ಮ ಜೀವಿತ ಕಾಲ ಬಿದ್ದೋಗಬಾರ್ದು. ನಮ್ಮ ಜೀವಿತ ಒಂದೇ ಜೀವಿತ, ಜೀವಿಸುವಂಥ ಜೀವಿತ ಒಂದೇ. ಹಲ್ಲೆಲೂಯಾ. ಅದು ಜೀವಿಸುವುದನ್ನು ಉತ್ತಮವಾಗಿ ಜೀವಿಸಿ ನಾವು ಕಳೆಯೋಣ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಕಟಣೆಯ ಪುಸ್ತಕ 17ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳ್ತಾನೆ, ಜೀವದಿಂದ ಎದ್ದ ಯೇಸು. ಹಲ್ಲೆಲೂಯಾ. ಅಲ್ಲಿ ಆತನ ಏನು ಹೇಳ್ತಾನೆ ನೋಡ್ರಿ, ಆತನು ಈ ಲೋಕದಲ್ಲಿ ಇದ್ದಾಗ ನಮ್ಮಾಗೆ ಮನುಷ್ಯನಾಗಿದ್ದನು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ, ರೆವಲ್ಯೂಷನ್ ಚಾಪ್ಟರ್ 1:17. ಹಲ್ಲೆಲೂಯಾ. ದೇವರ ವಾಕ್ಯ ಏನು ಹೇಳುತ್ತಂದರೆ, ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನೇ ಮೊದಲನೆಯವನು ಕಡೆಯವನು, ಸದಾ ಜೀವಿಸುವವನು ಆಗಿದ್ದೀನಿ. ಹಲ್ಲೆಲೂಯಾ. ನಾವು ಅನೇಕ ಸಾರಿ ಎದ್ದಂಥ ಯೇಸುವನ್ನು ಆರಾಧನೆ ಮಾಡುವರಾಗಿದ್ದೀವಿ. ಎದ್ದ ಯೇಸು, ಆತನು ಸಾಧಾರಣವಾಗಿ ಎದ್ದಿಲ್ಲ. ನಮಗೋಸ್ಕರ ಆತನು ತನ್ನ ಪ್ರಾಣವನ್ನೇ ಕೊಟ್ಟನು. ಆತನು ಎಲ್ಲ ಶ್ರಮೆಯನ್ನು ಅನುಭವಿಸಿದನು. ಇವತ್ತು ನಮಗೆ ಏನು ಶ್ರಮ ಇದೆ? ಶಿಲುಬೆ ಹೊರಬೇಕಾಗಿದೆಯಾ? 39 ಚಾಟಿ ಏಟು ತಿನ್ನಬೇಕಾಗಿದೆಯಾ? ಸಾಧಾರಣ ಲಘುವಾದ ಸಹಿಸಲಿಕ್ಕೆ ಆಗದ ಶ್ರಮವನ್ನು ನಮಗೆ ಕೊಡೋದಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತದೆ. ನಮ್ಮ ಶಾರೀರಿಕವಾಗಿ ನಮಗೆ ಸಹಿಸಲಿಕ್ಕೆ ಆಗುವಂಥ ಕಾರ್ಯವನ್ನೇ ಕೊಟ್ಟಿರ್ತಾರೆ. ಆದರೆ ಅದರಲ್ಲೂ ನಾವೇನು ಮಾಡ್ತೀವಿ? ಗುಳುಗುಟ್ಟಿ, ಒಬ್ಬರನ್ನೊಬ್ಬರು ದೂರಿ, ಡೈವರ್ಸ್, ವಿವಾಹ ವಿಚ್ಛೇದನವಾಗ್ತಿದೆ. ಅನ್ನಕ್ಕೆ ಉಪ್ಪು ಹಾಕದೆ, ಕೆಲವು ಸಾರಿ ಉಪ್ಪು ಹಾಕದೆ ಅಡಿಗೆ ಮನೆಯಲ್ಲಿ ಬಿಸಿಯಾಗಿ ಮರೆತು ಬಿಟ್ಟು ಒಬ್ಬರು ಊಟ ತಗೊಂಡು ಬಂದು ಕೊಡ್ತಾರೆ. ಹೆಂಡತಿ ಏನು ಮಾಡ್ತಾರೆ? ಗಂಡನಿಗೆ ಊಟ ತಗೊಂಬಂದು ಕೊಡ್ತಾರೆ. ಗಂಡ ಏನು ಮಾಡ್ತಾರೆ? ಉಪ್ಪಿಲ್ಲ ಅಂತೇಳಿ ಆ ಪಾತ್ರೆಯನ್ನು ಎತ್ತಿ ಬಿಸಾಡಿದ್ರೆ ಏನಾಗ್ತದೆ? ಅಯ್ಯೋ, ಹೆಂಡತಿ ಭಾಳ ಗಂಗಾಲಾಗ್ಬಿಟ್ಟು ಅಯ್ಯೋ ಏನಾಗ್ತಿದೆ, ಗಂಡ ತಕ್ಷಣ ಡೈವರ್ಸ್, ವಿಚ್ಛೇದನ, ಮದುವೆ ವಿಚ್ಛೇದನ. ಈ ಹುಡುಗಿಗೆ ಅಡಿಗೆ ಮಾಡಲಿಕ್ಕೆ ಬರಲ್ಲ. ಅದೇ ಉಪ್ಪಿಲ್ಲದಿದ್ರು, ಮಗಳೇ ಒಂದು ಸ್ವಲ್ಪ ಉಪ್ಪು ತಗೊಂಬ, ಸ್ವಲ್ಪ ಹಾಕ್ಕೊಂಡು ತಿಂದು, ಉಪ್ಪಿಲ್ಲ ನೀನು ಉಪ್ಪು ಸ್ವಲ್ಪ ಹಾಕು ಅಂತೇಳಿದ್ರೆ ಆ ಕುಟುಂಬ ಹೆಂಗಾಗ್ತದೆ? ಸಮಾಧಾನ. ಅಲ್ಲಿಗೆ ಸಮಸ್ಯೆ ಮುಗೀತು. ಆದರೆ ನಾವೇನು ಮಾಡ್ತೀವಿ? ಉಪ್ಪಿಲ್ಲ ಅಂತೇಳಿ ಏನು ಅಡುಗೆ ಮಾಡಲಿಕ್ಕೆ ಬರಲ್ವಾ? ಒಂದು ಹೊತ್ತು ಊಟ ಕೊಡದೆ ಅದು ಸರಿಯಾಗಿ ಕೊಡ್ತಾ ಇಲ್ಲ ಅಂಥೇಳಿ ಗಲಾಟೆ ಮಾಡಿದರೆ ಹೆಂಗಿರ್ತದೆ? ಅನೇಕ ಕುಟುಂಬಗಳು ಒಡೆಯಲಿಕ್ಕೆ ಪ್ರಾರಂಭಗೊಳ್ಳುತ್ತದೆ. ಅದೇ ನೀವು ಸಹಿಸಿಕೊಂಡು
ಅಪ್ಪ ಇದಕ್ಕೆ ಉಪ್ಪು ಹಾಕಿಲ್ಲ, ಸ್ವಲ್ಪ ಉಪ್ಪು ಹಾಕ್ಬಿಡು, ಚೆನ್ನಾಗಿದೆ ಮಾಡಿದೆ, ಚೆನ್ನಾಗಿದೆ ಅಂತ ತಿಂದರೆ ಎಷ್ಟು ಉತ್ತಮ. ಹಲ್ಲೆಲೂಯಾ. ಅನೇಕ ಸಮಸ್ಯೆಗೆ ಪರಿಹಾರ ಆಗ್ಬಿಡ್ತದೆ. ಇವತ್ತು ನಾನು ದೇವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, 5ನೇ ಕಾರ್ಯ, ಕೊನೆಯ ಕಾರ್ಯ ಹೇಳ್ತೀನಿ, ಕೈ ಬಿಡುವುದಿಲ್ಲ, ಅಗಲುವುದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ ನಮಗೆ, ಕೈ ಬಿಡುವುದಿಲ್ಲ, ಅಗಲುವುದಿಲ್ಲ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಿಮ್ಮ ಸಂಗಡ ಇರುವೆನು. ಹಲ್ಲೆಲೂಯಾ. ಯುಗದ ಸಮಾಪ್ತಿ, ಅಂತ್ಯದವರೆಗೂ, ಪ್ರಾರಂಭವಾದ ದಿನದಿಂದ ಅಂತ್ಯದ ದಿನದವರೆಗೂ ಆತನೇನು ಮಾಡ್ತಾನೆ, ನಿಮ್ಮ ಕೈ ಬಿಡಲ್ಲ. ನಮ್ಮ ನಡವಳಿಕೆಯಿಂದ, ನಮ್ಮ ಸ್ವಂತ ಕಾರ್ಯದಿಂದ ಅನೇಕ ಸಾರಿ ನಾವು ಕೈ ಬಿಡಲ್ಪಟ್ಟಿರ್ತೀವಿ. ಆದರೆ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಆತನ ಕೈ ಹಿಡಿದು ನಡೆಸಲಿಕ್ಕೆ ಬಯಸುವ ದೇವರು. ಆತನ ನಮ್ಮ ಸೋಲನ್ನು ನೋಡಿ ನಗುವ ದೇವರಲ್ಲ, ನಮಗೆ ಕಷ್ಟ ಬಂದಂತೇಳಿ ನಗುವ ದೇವರಲ್ಲ. ಕಷ್ಟ ಕಾಲದಲ್ಲಿ ಮೊರೆ ಇಡಿರಿ, ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ. ಹಲ್ಲೆಲೂಯಾ. 34ನೇ ಕೀರ್ತನೆ ಮನೆಗೆ ಹೋಗಿ ಓದಿ ನೋಡ್ರಿ, Psalms 34. ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ, ಬಿಡಿಸ್ತೀನಿ, ಆಗ ನೀವು ನನ್ನನ್ನು ಕೊಂಡಾಡ್ತೀರಿ, ನೀವು ನನಗೆ ಸ್ತೋತ್ರ ಮಾಡುತ್ತೀರಿ. ಕಷ್ಟ ಬರುವ ಮೊದಲು ನಾವೇನು ಮಾಡಬೇಕು? ಕರ್ತನಿಗೆ ಸ್ತೋತ್ರ ಮಾಡಿ ಬರುವಂಥ ಕಷ್ಟವನ್ನು ತಡೆಯೋರಾಗಿರಬೇಕು. ಹಲ್ಲೆಲೂಯಾ. ಅನೇಕ ಸಾರಿ ಅನಾರೋಗ್ಯದಕ್ಕೆ ತುತ್ತಾಗುವ ಮೊದಲು ಆರೋಗ್ಯದ ಕಡೆ ಗಮನಹರಿಸಬೇಕು. ಹಲ್ಲೆಲೂಯಾ. ಅನಾರೋಗ್ಯದ ಮೇಲೆ ಆದಮೇಲೆ ನಾವು ಗಮನ ಹರಿಸೋದು ಅದು ನೆಕ್ಸ್ಟ್. ಅದಕ್ಕಿಂತ ಮೊದಲು ಏನು ಮಾಡಬೇಕು? ಆರೋಗ್ಯದ ಕಡೆ ಗಮನ ಕೊಡಬೇಕು. ಅದಕ್ಕಾಗಿಯೇ ಇಲ್ಲಿ ದೇವರ ವಾಕ್ಯ ಹೇಳ್ತೇನೆ, ನಿನ್ನ ಜೀವಮಾನವೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲುವುದಿಲ್ಲ, ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥವಾಯ್ತಾ? ಹಾಗಾದರೆ ಮೊದಲನೇದಾಗಿ ನಾವು ಕೇಳಿದ್ದೀವಿ, ಜೀವಮಾನ ಕಾಲವೆಲ್ಲ ಯಾರು ನಮ್ಮ ಮುಂದೆ ನಿಲ್ಬಾರ್ದಾದ್ರೆ ಏನು ಮಾಡಬೇಕು? ದೇವರಿಗೆ ಸ್ತೋತ್ರ ಮಾಡಬೇಕು. ಯಾವುದಕ್ಕೆ ಸ್ತೋತ್ರ ಮಾಡಬೇಕು? ದೇವರು ಕಷ್ಟದಲ್ಲೂ ಎಲ್ಲ ಪರಿಸ್ಥಿತಿಗಾಗಿ ಕಷ್ಟ ಕೊಟ್ಟಿದ್ದೀಯಂತೇಳಿ ದೂರಿ ಹೊಗಳಿ ತೆಗಳಿ ಎಲ್ಲ ಮಾಡಬಾರ್ದು. ತೆಗಳೋದು ಬೇಡ. ದೇವರು ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಕಂಪ್ಲೇಂಟ್ ಬಾಕ್ಸ್. ಯಾಕಂದರೆ ದೇವರು ನಮ್ಮ ಕಂಪ್ಲೇಂಟನ್ನು ಕೇಳಲಿಕ್ಕೆ ಬರ್ತಾ ಇಲ್ಲ, ನಿನ್ನನ್ನು ಆಶೀರ್ವದಿಸಲಿಕ್ಕೆ ಬರ್ತಾನೆ. ಹಲ್ಲೆಲೂಯಾ. ಕಂಪ್ಲೇಂಟ್ ಮಾಡಲಿಕ್ಕೆ ಅನೇಕ ಸ್ಥಳಗಳಿದೆ. ಎಲ್ಲಿದೆ? ಸಾಧಾರಣ ಪೊಲೀಸ್ನವ್ರ ಹತ್ರ ಹೋದರೂ ಕೂಡ ಅವ್ರು ಏನು ಹೇಳ್ತಾರೆ ಗೊತ್ತಾ? ಏನಪ್ಪ ನಿನ್ನ ಸಮಸ್ಯೆ ಏನು ಅಂತ ಕೇಳ್ತಾರೆ. ಕಂಪ್ಲೇಂಟ್ ಏನಂತ ಕೇಳ್ತಾರಾ? ಅವರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನೋಡ್ತಾರೆ ಹೊರತು ಆ ಸಮಸ್ಯೆಯನ್ನು ಕೂಡಿಸಲಿಕ್ಕೆ ನೋಡಲ್ಲ. ಅವರೇ ಮಾಡುವಾಗ ನಮ್ಮ ದೇವರು ಎಷ್ಟು ಒಳ್ಳೆಯವನು. ಹಲ್ಲೆಲೂಯಾ. ಶಾರೀರಿಕ ಮನುಷ್ಯರಾದ ಅವರೇ ನಮ್ಮ ಸಮಸ್ಯೆಯಿಂದ ಬಗೆಹರಿಸಿ ಸಮಾಧಾನವಾಗಿ ಜೀವಿಸು, ಸಂತೋಷವಾಗಿ ಜೀವಿಸು, ಇನ್ನು ಜಗಳ ಮಾಡಬೇಡ, ನೀನು ಸಾಧಾರಣವಾಗಿ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಪ್ರಜೆ ಆಗು, ಒಳ್ಳೆ ಮನುಷ್ಯನಾಗು ಅಂತೇಳಿ ಅವರೇ ಕಾನೂನೇ ಹೇಳಿಕೊಡುವಾಗ ನಾವೇನು ಮಾಡಬೇಕು? ದೇವರ ಮುಂದೆ ನನ್ನನ್ನು ಮತ್ತು ನಿಮ್ಮನ್ನು ಸೃಷ್ಟಿಸಿದ ದೇವರು, ನಿನ್ನ ಜೀವಮಾನವೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಸೆಯ ಸಂಗಡ ದೇವರ ಭಕ್ತರ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೀನಿ. ಹಲ್ಲೆಲೂಯಾ. ಅನೇಕ ಸಾರಿ ದೇವರು ನಮ್ಮೊಂದಿಗೆ ಇರುವ ದೇವರು ನಮ್ಮನ್ನು ಕೈ ಬಿಡಲ್ಲ. ಆತನು ತೂಕಡಿಸದೆ ನಿದ್ರಿಸದೆ ಯಾವಾಗಲೂ ನಮ್ಮನ್ನು ಕಾಯುವ ದೇವರು. ಹಲ್ಲೆಲೂಯಾ. ಆತನು ನಮ್ಮ ಕುರಿತು ಕಾಳಜಿ ವಹಿಸುವ ದೇವರು. ಇವತ್ತು ಆ ಕಾಳಜಿ ವಹಿಸುವಂಥ ದೇವರನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಕೈಗಳನ್ನೆತ್ತಿ ಕರ್ತನಿಗೆ ಸ್ತೋತ್ರ ಮಾಡೋಣ. ದೇವರೇ ನಿನಗೆ ಸ್ತೋತ್ರ. ನಾವೆಲ್ಲರೂ ಎದ್ದು ನಿಂತುಕೊಂಡ ದೇವರೇ ಸ್ತೋತ್ರ ಮಾಡೋಣ.